ವರದಿಯ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ ಬಿಜೆಪಿ. ಕರ್ನಾಟಕ ಡ್ರಗ್ ಪೆಡ್ಲರ್ಗಳಿಗೆ ಮಾರಾಟ ಕೇಂದ್ರ ರಾಜ್ಯ ಸರ್ಕಾರ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಸರ್ಕಾರ. ಹೀಗಾಗಿ ಡ್ರಗ್ಸ್ ಜಾಲವನ್ನ ನಿಯಂತ್ರಿಸುವಲ್ಲಿ ಈ ಸರ್ಕಾರ ವಿಫಲವಾಗಿದೆ. ಇದರಲ್ಲೂ ನಿಮಗೆ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಶಾಲಾ ಕಾಲೇಜುಗಳಲ್ಲಿ ಚಾಕ್ಲೇಟ್ ನಂತ ಡ್ರಗ್ಸ್ ಬಿಕರಿಯಾಗ್ತಾ ಇದೆ. ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಡ್ರಗ್ಸ್ ಪೆಡ್ಲರ್ಗಳು ರಾಜಾರೋಷವಾಗಿ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಸಾಗಣೆ ಎಗ್ಗಿಲ್ಲದೆ ಮಾಡ್ತಾ ಇದ್ರು ಕೂಡ ಈ ಜಾಲದ ಹಿಂದಿರುವ ಕೈಗಳನ್ನ ನೀವು ಬಂಧಿಸುತ್ತಿಲ್ಲ, ಯಾಕೆ? ನಿಮಗಿದ್ರಲ್ಲಿ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಟ್ವೀಟ್ ಮಾಡಿ ಬಿಜೆಪಿ. ರಿಪಬ್ಲಿಕ್ ಕನ್ನಡ ಈ ಡ್ರಗ್ ವ್ಯವಹಾರ ದಂಧೆ ಹೆಂಗ್ ನಡೀತಾ ಇದೆ ಅಂತ ಹೇಳಿ ನಾವು ರಿಯಾಲಿಟಿಯನ್ನ ಜನರ ಮುಂದೆ ತೆರೆದಿಟ್ಟ ನಂತರ ಈಗ ವಿಪಕ್ಷವೂ ಕೂಡ ಈ ಸರ್ಕಾರ ಡ್ರಗ್ ವಿರುದ್ಧ ಹೋರಾಟದಲ್ಲಿ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಂತಹ ಕೆಲವು ಪೆಡ್ಲರ್ಗಳನ್ನ ಬಂಧನ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈ ಡ್ರಗ್ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಸಮರ ಇತ್ತಲ್ಲ, ಇದರಲ್ಲಿ ಅರವಿಂದ್ ಮಾಡಿದಂತಹ ಕೆಲವು ಸ್ಟಿಂಗ್ ಆಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅರವಿಂದ್ ಅವರ ವರದಿಯನ್ನ ಪ್ರಸ್ತಾಪ ಮಾಡಿದ್ರು. ಈಗ ಸರ್ಕಾರವೂ ಎಚ್ಚೆತ್ತುಕೊಂಡಿದೆ, ಹಾಗೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅರವಿಂದ, ಸದ್ಯಕ್ಕೆ ಈ ಹೊತ್ತಿಗೆ ಡ್ರಗ್ ವಿರುದ್ಧದ ಸಮರದಲ್ಲಿ ಏನೇನು ಆಕ್ಷನ್ ನಡೀತಾ ಇದೆ, ಅದ್ರ ಜೊತೆಗೆ ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ನಿನ್ನೆ ನಾವು ಡ್ರಗ್ ಆಪರೇಷನ್ ನ ವಿರುದ್ಧವಾಗಿ, ಅಂದ್ರೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನಾಗ್ತಾ ಇತ್ತು ಅದರ ವಿರುದ್ಧವಾಗಿ ಒಂದು ಸ್ಟಿಂಗ್ ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರು ಪೊಲೀಸ್ ಹೈ ಅಲರ್ಟ್ ಆಗಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಸುಧಾನಗರದಲ್ಲಿ, ಅಂದ್ರೆ SJ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಫಿಲ್ಲಿಂಗ್ ಮಾಡಿ, ಮಾದಕ ವಸ್ತುವನ್ನ ಫಿಲ್ಲಿಂಗ್ ಮಾಡಿ ಸೇವನೆ ಮಾಡ್ತಿದ್ದಂತಹ 5 ಯುವಕರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. SJ ಪಾರ್ಕ್ ಪೊಲೀಸರು ಅವರನ್ನ ಬಂಧನ ಮಾಡಿ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನು ಯುವಕರನ್ನ ಮುಖ್ಯವಾಗಿ ಒಂದು ಪೆಡ್ಲಿಂಗ್ ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅದೇನ್ ಆಗಿತ್ತು ಇನ್ಸಿಡೆಂಟ್, ಆ ಬಗೆಗೆ ಬಾಂಗ್ ಚಾಕ್ಲೇಟ್ ನ ಮಾರಾಟ ಮಾಡುವಂತಹ ರೀತಿಯಲ್ಲಿ ಆ ಒಂದು ಸ್ಟಿಂಗ್ ನ ನಾವು ಮಾಡಿದ್ವಿ. ಪ್ರತ್ಯಕ್ಷ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಅವರು ಹೈ ಅಲರ್ಟ್ ಆಗಿರುವಂತದ್ದು. ಸದ್ಯ ಈಗ SJ ಪಾರ್ಕ್ ಲಿಮಿಟ್ಸ್ ನಲ್ಲಿ ಈ ರೀತಿಯಾಗಿ ಲೈವ್ ಆಗಿ ಆ ಒಂದು ಮಾದಕ ವಸ್ತುವ ಸೇವನೆ ಮಾಡುವಂತಹ 5ರನ್ನ ಈಗಾಗಲೇ ಬಂಧನ ಮಾಡಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸಿಸಿಟಿವಿ ದೃಶ್ಯಗಳಲ್ಲಿ ಅವರು ಫಿಲ್ ಮಾಡುವಂತಹ ಆ ಒಂದು ದೃಶ್ಯ ಏನಿದೆ, ಜೊತೆಗೆ ಪೊಲೀಸರು ಅವರನ್ನ ಬಂಧನ ಮಾಡುವಂತಹ ದೃಶ್ಯ, ಅಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತಹ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ನಿಜಕ್ಕೂ ಕೂಡ ಕೋಟಿ ಕೋಟಿ ಮೊತ್ತದ ಡ್ರಗ್ಸ್ ಬೆಂಗಳೂರನ್ನ ತಲುಪಿರುವಂತದ್ದು. ಅದನ್ನ ಸೀಸ್ ಮಾಡುವಂತ ಕೆಲಸ ಪೊಲೀಸರು ಕೂಡ ಮಾಡಿದ್ರು. ಮಾನ್ಯ ಗೃಹ ಮಂತ್ರಿಗಳು ಕೂಡ ಅದರ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತಾರೆ. ಆದ್ರೆ ಇಲ್ಲಿ ಅಷ್ಟು ಮೊತ್ತದ ಡ್ರಗ್ಸ್ ಒಳಗಡೆ ಹೇಗೆ ಬಂತು, ಜೊತೆಗೆ ವಿದ್ಯಾರ್ಥಿಗಳು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಇರುವಂತದ್ದು. ವಿದ್ಯಾರ್ಥಿಗಳೇ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇದನ್ನ ತಡೆ ಹಿಡಿಯೋದಕ್ಕೆ ಏನಾದ್ರೂ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆ ಮೇರೆಗೆ ನಾವು ಮಾಡಿದಂತಹ ಸ್ಟಿಂಗ್ ಏನಿದೆ ಅಲ್ಲಿ ಈ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿರುವಂತದ್ದು. ಮತ್ತೊಂದು ಇಂಪ್ಯಾಕ್ಟ್ ಸಿಕ್ಕಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ರಿಪಬ್ಲಿಕ್ ಕನ್ನಡ ವರದಿ ಅಸ್ತ್ರವಾಗಿಸಿದ ಬಿಜೆಪಿ. ರಿಪಬ್ಲಿಕ್ ವರದಿಯ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ ಬಿಜೆಪಿ. ಕರ್ನಾಟಕ ಡ್ರಗ್ ಪೆಡ್ಲರ್ಗಳಿಗೆ ಮಾರಾಟ ಕೇಂದ್ರ ರಾಜ್ಯ ಸರ್ಕಾರ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಸರ್ಕಾರ. ಹೀಗಾಗಿ ಡ್ರಗ್ಸ್ ಜಾಲವನ್ನ ನಿಯಂತ್ರಿಸುವಲ್ಲಿ ಈ ಸರ್ಕಾರ ವಿಫಲವಾಗಿದೆ. ಇದರಲ್ಲೂ ನಿಮಗೆ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಶಾಲಾ ಕಾಲೇಜುಗಳಲ್ಲಿ ಚಾಕ್ಲೇಟ್ ನಂತ ಡ್ರಗ್ಸ್ ಬಿಕರಿಯಾಗ್ತಾ ಇದೆ. ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಡ್ರಗ್ಸ್ ಪೆಡ್ಲರ್ಗಳು ರಾಜಾರೋಷವಾಗಿ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಸಾಗಣೆ ಎಗ್ಗಿಲ್ಲದೆ ಮಾಡ್ತಾ ಇದ್ರು ಕೂಡ ಈ ಜಾಲದ ಹಿಂದಿರುವ ಕೈಗಳನ್ನ ನೀವು ಬಂಧಿಸುತ್ತಿಲ್ಲ, ಯಾಕೆ? ನಿಮಗಿದ್ರಲ್ಲಿ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಟ್ವೀಟ್ ಮಾಡಿ ಬಿಜೆಪಿ.
ರಿಪಬ್ಲಿಕ್ ಕನ್ನಡ ಈ ಡ್ರಗ್ ವ್ಯವಹಾರ ದಂಧೆ ಹೆಂಗ್ ನಡೀತಾ ಇದೆ ಅಂತ ಹೇಳಿ ನಾವು ರಿಯಾಲಿಟಿಯನ್ನ ಜನರ ಮುಂದೆ ತೆರೆದಿಟ್ಟ ನಂತರ ಈಗ ವಿಪಕ್ಷವೂ ಕೂಡ ಈ ಸರ್ಕಾರ ಡ್ರಗ್ ವಿರುದ್ಧ ಹೋರಾಟದಲ್ಲಿ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಂಥ ಕೆಲವು ಪೆಡ್ಲರ್ಗಳನ್ನ ಬಂಧನ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈ ಡ್ರಗ್ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಸಮರ ಇತ್ತಲ್ಲ, ಇದರಲ್ಲಿ ಅರವಿಂದ್ ಮಾಡಿದಂತಹ ಕೆಲವು ಸ್ಟಿಂಗ್ ಆಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅರವಿಂದ್ ಅವರ ವರದಿಯನ್ನ ಪ್ರಸ್ತಾಪ ಮಾಡಿದ್ರು. ಈಗ ಸರ್ಕಾರವು ಎಚ್ಚೆತ್ತುಕೊಂಡಿದೆ, ಹಾಗೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅರವಿಂದ, ಸದ್ಯಕ್ಕೆ ಈ ಹೊತ್ತಿಗೆ ಡ್ರಗ್ ವಿರುದ್ಧದ ಸಮರದಲ್ಲಿ ಏನೇನು ಆಕ್ಷನ್ ನಡೀತಾ ಇದೆ, ಅದ್ರ ಜೊತೆಗೆ ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ನಿನ್ನೆ ನಾವು ಡ್ರಗ್ ಆಪರೇಷನ್ ನ ವಿರುದ್ಧವಾಗಿ, ಅಂದ್ರೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನಾಗ್ತಾ ಇತ್ತು ಅದರ ವಿರುದ್ಧವಾಗಿ ಒಂದು ಸ್ಟಿಂಗ್ ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರು ಪೊಲೀಸ್ ಹೈ ಅಲರ್ಟ್ ಆಗಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಸುಧಾನಗರದಲ್ಲಿ, ಅಂದ್ರೆ SJ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಫಿಲ್ಲಿಂಗ್ ಮಾಡಿ, ಮಾದಕ ವಸ್ತುವನ್ನ ಫಿಲ್ಲಿಂಗ್ ಮಾಡಿ ಸೇವನೆ ಮಾಡ್ತಿದ್ದಂತಹ 5 ಯುವಕರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. SJ ಪಾರ್ಕ್ ಪೊಲೀಸರು ಅವರನ್ನ ಬಂಧನ ಮಾಡಿ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನು ಯುವಕರನ್ನ ಮುಖ್ಯವಾಗಿ ಒಂದು ಪೆಡ್ಲಿಂಗ್ ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅದೇನು ಆಗಿತ್ತು ಇನ್ಸಿಡೆಂಟ್, ಆ ಬಗೆಗೆ ಬಾಂಗ್ ಚಾಕ್ಲೇಟ್ ನ ಮಾರಾಟ ಮಾಡುವಂತಹ ರೀತಿಯಲ್ಲಿ ಆ ಒಂದು ಸ್ಟಿಂಗ್ ನ ನಾವು ಮಾಡಿದ್ವಿ. ಪ್ರತ್ಯಕ್ಷ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಅವರು ಹೈ ಅಲರ್ಟ್ ಆಗಿರುವಂತದ್ದು. ಸದ್ಯ ಈಗ SJ ಪಾರ್ಕ್ ಲಿಮಿಟ್ಸ್ ನಲ್ಲಿ ಈ ರೀತಿಯಾಗಿ ಲೈವ್ ಆಗಿ ಆ ಒಂದು ಮಾದಕ ವಸ್ತುವ ಸೇವನೆ ಮಾಡುವಂತಹ 5ರನ್ನ ಈಗಾಗಲೇ ಬಂಧನ ಮಾಡಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸಿಸಿಟಿವಿ ದೃಶ್ಯಗಳಲ್ಲಿ ಅವರು ಫಿಲ್ ಮಾಡುವಂತಹ ಆ ಒಂದು ದೃಶ್ಯ ಏನಿದೆ, ಜೊತೆಗೆ ಪೊಲೀಸರು ಅವರನ್ನ ಬಂಧನ ಮಾಡುವಂತಹ ದೃಶ್ಯ, ಅಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತಹ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ನಿಜಕ್ಕೂ ಕೂಡ ಕೋಟಿ ಕೋಟಿ ಮೊತ್ತದ ಡ್ರಗ್ಸ್ ಬೆಂಗಳೂರನ್ನ ತಲುಪಿರುವಂತದ್ದು. ಅದನ್ನ ಸೀಸ್ ಮಾಡುವಂತ ಕೆಲಸ ಪೊಲೀಸರು ಕೂಡ ಮಾಡಿದ್ರು. ಮಾನ್ಯ ಗೃಹ ಮಂತ್ರಿಗಳು ಕೂಡ ಅದರ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತಾರೆ. ಆದ್ರೆ ಇಲ್ಲಿ ಅಷ್ಟು ಮೊತ್ತದ ಡ್ರಗ್ಸ್ ಒಳಗಡೆ ಹೇಗೆ ಬಂತು, ಜೊತೆಗೆ ವಿದ್ಯಾರ್ಥಿಗಳು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಇರುವಂತದ್ದು. ವಿದ್ಯಾರ್ಥಿಗಳೇ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಇದನ್ನ ತಡೆ ಹಿಡಿಯೋದಕ್ಕೆ ಏನಾದ್ರೂ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆ ಮೇರೆಗೆ ನಾವು ಮಾಡಿದಂತಹ ಸ್ಟಿಂಗ್ ಏನಿದೆ ಅಲ್ಲಿ ಈ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿರುವಂತದ್ದು. ಮತ್ತೊಂದು ಇಂಪ್ಯಾಕ್ಟ್ ಸಿಕ್ಕಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ರಿಪಬ್ಲಿಕ್ ಕನ್ನಡ ವರದಿ ಅಸ್ತ್ರವಾಗಿಸಿದ ಬಿಜೆಪಿ. ರಿಪಬ್ಲಿಕ್ ವರದಿಯ ಬಳಿಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದೆ ಬಿಜೆಪಿ. ಕರ್ನಾಟಕ ಡ್ರಗ್ ಪೆಡ್ಡರ್ಗಳಿಗೆ ಮಾರಾಟ ಕೇಂದ್ರ ರಾಜ್ಯ ಸರ್ಕಾರ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ರಾಜ್ಯ ಸರ್ಕಾರ. ಹೀಗಾಗಿ ಡ್ರಗ್ಸ್ ಜಾಲವನ್ನ ನಿಯಂತ್ರಿಸುವಲ್ಲಿ ಈ ಸರ್ಕಾರ ವಿಫಲವಾಗಿದೆ. ಇದರಲ್ಲೂ ನಿಮಗೆ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ನಾಯಕರು. ಶಾಲಾ ಕಾಲೇಜುಗಳಲ್ಲಿ ಚಾಕ್ಲೇಟ್ ನಂತ ಡ್ರಗ್ಸ್ ಬಿಕರಿಯಾಗ್ತಾ ಇದೆ. ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಕಿಡಿಕಾರಿದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಡ್ರಗ್ಸ್ ಪೆಡ್ಲರ್ಗಳು ರಾಜಾರೋಷವಾಗಿ ಮಾದಕ ವಸ್ತುಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಸಾಗಣೆ ಎಗ್ಗಿಲ್ಲದೆ ಮಾಡ್ತಾ ಇದ್ರು ಕೂಡ ಈ ಜಾಲದ ಹಿಂದಿರುವ ಕೈಗಳನ್ನ ನೀವು ಬಂಧಿಸುತ್ತಿಲ್ಲ, ಯಾಕೆ? ನಿಮ್ಗಿದ್ರಲ್ಲಿ 63% ಕಮಿಷನ್ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದೆ ಟ್ವೀಟ್ ಮಾಡಿ ಬಿಜೆಪಿ. ರಿಪಬ್ಲಿಕ್ ಕನ್ನಡ ಈ ಡ್ರಗ್ ವ್ಯವಹಾರ ದಂಧೆ ಹೆಂಗ್ ನಡೀತಾ ಇದೆ ಅಂತ ಹೇಳಿ ನಾವು ರಿಯಾಲಿಟಿಯನ್ನ ಜನರ ಮುಂದೆ ತೆರೆದಿಟ್ಟ ನಂತರ ಈಗ ವಿಪಕ್ಷವೂ ಕೂಡ ಈ ಸರ್ಕಾರ ಡ್ರಗ್ ವಿರುದ್ಧ ಹೋರಾಟದಲ್ಲಿ ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಪೊಲೀಸ್ ಸಿಬ್ಬಂದಿಯೂ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಂಥ ಕೆಲವು ಪೆಡ್ಲರ್ಗಳನ್ನ ಬಂಧನ ಮಾಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈಗ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಈ ಡ್ರಗ್ ವಿರುದ್ಧದ ರಿಪಬ್ಲಿಕ್ ಕನ್ನಡದ ಸಮರ ಇತ್ತಲ್ಲ, ಇದರಲ್ಲಿ ಅರವಿಂದ್ ಮಾಡಿದಂತಹ ಕೆಲವು ಸ್ಟಿಂಗ್ ಆಪರೇಷನ್ಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅರವಿಂದ್ ಅವರ ವರದಿಯನ್ನ ಪ್ರಸ್ತಾಪ ಮಾಡಿದ್ರು. ಈಗ
ಸರ್ಕಾರವು ಎಚ್ಚೆತ್ತುಕೊಂಡಿದೆ, ಹಾಗೆ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅರವಿಂದ, ಸದ್ಯಕ್ಕೆ ಈ ಹೊತ್ತಿಗೆ ಡ್ರಗ್ ವಿರುದ್ಧದ ಸಮರದಲ್ಲಿ ಏನೇನು ಆಕ್ಷನ್ ನಡೀತಾ ಇದೆ, ಅದ್ರ ಜೊತೆಗೆ ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ನಿನ್ನೆ ನಾವು ಡ್ರಗ್ ಆಪರೇಷನ್ ನ ವಿರುದ್ಧವಾಗಿ, ಅಂದ್ರೆ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನಾಗ್ತಾ ಇತ್ತು ಅದರ ವಿರುದ್ಧವಾಗಿ ಒಂದು ಸ್ಟಿಂಗ್ ನ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಂಗಳೂರು ಪೊಲೀಸ್ ಹೈ ಅಲರ್ಟ್ ಆಗಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಾಗಿ ಸುಧಾನಗರದಲ್ಲಿ, ಅಂದ್ರೆ SJ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಫಿಲ್ಲಿಂಗ್ ಮಾಡಿ, ಮಾದಕ ವಸ್ತುವನ್ನ ಫಿಲ್ಲಿಂಗ್ ಮಾಡಿ ಸೇವನೆ ಮಾಡ್ತಿದ್ದಂತಹ 5 ಯುವಕರನ್ನ ಈಗಾಗಲೇ ಬಂಧನ ಮಾಡಿರುವಂತದ್ದು. SJ ಪಾರ್ಕ್ ಪೊಲೀಸರು ಅವರನ್ನ ಬಂಧನ ಮಾಡಿ ಈಗಾಗಲೇ ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಡ್ರಗ್ ಪೆಡ್ಲಿಂಗ್ ಏನು ಯುವಕರನ್ನ ಮುಖ್ಯವಾಗಿ ಒಂದು ಪೆಡ್ಲಿಂಗ್ ಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅದೇನ್ ಆಗಿತ್ತು ಇನ್ಸಿಡೆಂಟ್, ಆ ಬಗೆಗೆ ಬಾಂಗ್ ಚಾಕ್ಲೇಟ್ ನ ಮಾರಾಟ ಮಾಡುವಂತಹ ರೀತಿಯಲ್ಲಿ ಆ ಒಂದು ಸ್ಟಿಂಗ್ ನ ನಾವು ಮಾಡಿದ್ವಿ. ಪ್ರತ್ಯಕ್ಷ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ಕೆಲಸವನ್ನ ಕೂಡ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ ಅವರು ಹೈ ಅಲರ್ಟ್ ಆಗಿರುವಂತದ್ದು. ಸದ್ಯ ಈಗ SJ ಪಾರ್ಕ್ ಲಿಮಿಟ್ಸ್ ನಲ್ಲಿ ಈ ರೀತಿಯಾಗಿ ಲೈವ್ ಆಗಿ ಆ ಒಂದು ಮಾದಕ ವಸ್ತುವ ಸೇವನೆ ಮಾಡುವಂತಹ 5ರನ್ನ ಈಗಾಗಲೇ ಬಂಧನ ಮಾಡಿ ಅವರನ್ನ ಮೆಡಿಕಲ್ ಟೆಸ್ಟ್ ಗೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಸಿಸಿಟಿವಿ ದೃಶ್ಯಗಳಲ್ಲಿ ಅವರು ಫಿಲ್ ಮಾಡುವಂತಹ ಆ ಒಂದು ದೃಶ್ಯ ಏನಿದೆ, ಜೊತೆಗೆ ಪೊಲೀಸರು ಅವರನ್ನ ಬಂಧನ ಮಾಡುವಂತಹ ದೃಶ್ಯ, ಅಂದ್ರೆ ವಶಕ್ಕೆ ಪಡೆದುಕೊಳ್ಳುವಂತಹ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ನಿಜಕ್ಕೂ ಕೂಡ ಕೋಟಿ ಕೋಟಿ ಮೊತ್ತದ ಡ್ರಗ್ಸ್ ಬೆಂಗಳೂರನ್ನ ತಲುಪಿರುವಂತದ್ದು. ಅದನ್ನ ಸೀಸ್ ಮಾಡುವಂತ ಕೆಲಸ ಪೊಲೀಸರು ಕೂಡ ಮಾಡಿದ್ರು. ಮಾನ್ಯ ಗೃಹ ಮಂತ್ರಿಗಳು ಕೂಡ ಅದರ ಬಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿರ್ತಾರೆ. ಆದ್ರೆ ಇಲ್ಲಿ ಅಷ್ಟು ಮೊತ್ತದ ಡ್ರಗ್ಸ್ ಒಳಗಡೆ ಹೇಗೆ ಬಂತು, ಜೊತೆಗೆ ವಿದ್ಯಾರ್ಥಿಗಳು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್ ಕೂಡ ಇರುವಂತದ್ದು. ವಿದ್ಯಾರ್ಥಿಗಳೇ ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ, ಮನವಿಯನ್ನ ಮಾಡ್ಕೊಂಡಿರ್ತಾರೆ, ಇದನ್ನ ತಡೆ ಹಿಡಿಯೋದಕ್ಕೆ ಏನಾದ್ರೂ ಮಾಡಿ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಆ ಮೇರೆಗೆ ನಾವು ಮಾಡಿದಂತಹ ಸ್ಟಿಂಗ್ ಏನಿದೆ ಅಲ್ಲಿ ಈ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿರುವಂತದ್ದು. ಮತ್ತೊಂದು ಇಂಪ್ಯಾಕ್ಟ್ ಸಿಕ್ಕಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್.